ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇರುವಂತಹ ದರ್ಶನ್ಗೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಜೈಲಿನಲ್ಲಿ ಬೆಚ್ಚಗೆ ಹೊದ್ಕೊಳ್ಳೋದಕ್ಕೆ ಸಿಗುತ್ತಾ ಬೆಡ್ಡು? ಜೈಲಿನಲ್ಲಿ ಬೆಚ್ಚಗೆ ಹೊದ್ಕೊಳ್ಳೋದಕ್ಕೆ ಬೆಡ್ ಸಿಗುತ್ತಾ? ಕೋರ್ಟ್ನಲ್ಲಿ ಇವತ್ತು ತೀರ್ಪು ಪ್ರಕಟವಾಗುವ ಸಾಧ್ಯತೆ ಇದೆ. ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ಆರೋಪವನ್ನು ಮಾಡಿದ್ದಾರೆ. ಕೋರ್ಟ್ ಆದೇಶ ನೀಡಿದ್ರೂ ಸೌಲಭ್ಯವನ್ನ ಕೊಟ್ಟಿಲ್ಲ ಅಂತ ಹೇಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚಾರ್ಜ್ ಫ್ರೇಮ್ ಸಂಬಂಧವೂ ಇಂದು ವಿಚಾರಣೆಯಾಗುತ್ತೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಹಾಜರಿಗೆ ಸೂಚನೆಯನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಗೌಡ, ಸೀನಿಯರ್ ಕ್ರೈಮ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಏನ್ ನಿರೀಕ್ಷೆ ಮಾಡಬಹುದು ಇವತ್ತಿನ ತೀರ್ಪಿನ ಮೇಲೆ? ಸಾಕಷ್ಟು ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ ದರ್ಶನ್ ಕೇಸ್ನಲ್ಲಿ. ಖಂಡಿತ ರಮ್ಯ, ಅಂದ್ರೆ ಈ ಒಂದು ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ಕೊಲೆಯ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳನ್ನ ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಅಂದ್ರೆ 57ನೇ CCH ಹಾಲ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅದು ಕೂಡ ಫಿಸಿಕಲ್ ಅಪಿಯರೆನ್ಸ್ ಅನ್ನ ಮಾಡಿಸ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಅದೇ ರೀತಿ ಇವತ್ತು 7 ಜನ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರದಿಂದ CCH ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಈಗಾಗಲೇ ಜೈಲಿನ ಅಧಿಕಾರಿಗಳು ಈಗಾಗಲೇ ತಯಾರಿನ ಮಾಡ್ಕೊಂಡು ಅವ್ರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದೇ ರೀತಿಯಾಗಿ ಈ ಒಂದು ಕೊಲೆಯಲ್ಲಿ ಇದ್ದಂತ ಒಟ್ಟು ಇನ್ನು ಉಳಿದ 10 ಜನ ಆರೋಪಿಗಳು ಏನಿದ್ರೆ ಒಂದು ಚಾರ್ಜ್ ಫ್ರೇಮ್ ಸಂಬಂಧ ಇವತ್ತು ಎಲ್ಲಾ ಆರೋಪಿಗಳನ್ನು ಕೂಡ ಆ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಆದೇಶವನ್ನ ಕೊಡಲಾಗಿತ್ತು. ಯಾವುದೇ ಪ್ರಕರಣದಲ್ಲಿ ಈ ಒಂದು ಪ್ರಕರಣದಲ್ಲೂ ಕೂಡ ಆರೋಪಿಗಳನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕು ಅಂತ ಹೇಳಿ ಫಿಸಿಕಲ್ ಅಪಿಯರೆನ್ಸ್ ಇರಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಹೀಗಾಗಿ ಇವತ್ತು ಎಲ್ಲಾ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳನ್ನ ನ್ಯಾಯಾಧೀಶರು ಖುದ್ದು ಆರೋಪಿಗಳನ್ನ ಕೇಳ್ತಾರೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ನೀವು ಮಾಡಿರೋದಕ್ಕೆ ತಪ್ಪನ್ನ ಒಪ್ಕೋತೀರಾ ಅಥವಾ ಕೇಸನ್ನ ನಡೆಸ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾರೆ. ಆರೋಪಿಗಳು ಕೊಡುವಂತ ಉತ್ತರದ ಮೇಲೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಒಂದು ಟ್ರಯಲ್ ಸ್ಟಾರ್ಟ್ ಮಾಡೋದಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಕೂಡ ದರ್ಶನ್ ಪರ ವಕೀಲರು ಕೂಡ ಅವ್ರಿಗೆ ಕೊಡ್ಬೇಕಾಗಿರುವಂತ ಕನಿಷ್ಠ ಸೌಲಭ್ಯ ಏನಿದೆ, ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಕೊಡ್ಬೇಕಾಗಿರುವಂತ ಕೆಲವೊಂದಷ್ಟು ಸೌಲಭ್ಯಗಳು ಏನಿದೆ ಅದನ್ನ ವಾದ ಮಾಡುವಂತ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಈ ಕಳೆದ 2-3 ಬಾರಿ ಕೂಡ ವಿಚಾರಣೆ ಮಾಡಿದಂತ ನ್ಯಾಯಾಧೀಶರು ಕೆಲವೊಂದಷ್ಟು ಆದೇಶಗಳನ್ನ ನೀಡ್ತೀವಿ ಅಂತ ಹೇಳಿ ಕಳೆದ 2-3 ವಿಚಾರಣೆಯಲ್ಲೂ ಕೂಡ ಹೇಳಿದ್ರು. ಹೀಗಾಗಿ ಆ ಒಂದು ವಿಚಾರ ಕೂಡ ಎಲ್ಲ ಒಂದ್ ಕಡೆ ರಿಲೀಫ್ ಸಿಗ್ಬೋದು ದರ್ಶನ್ಗೆ ಇವತ್ತು ಏನಾದ್ರು ಕೋರ್ಟ್ ಇಂದ ಆದೇಶ ಬಂತು ಅಂದ್ರೆ. ಯಾಕಂದ್ರೆ ಈಗಾಗ್ಲೇ ಕೂಡ ನ್ಯಾಯಾಧೀಶರು ಕೂಡ ಸೂಚನೆಯನ್ನ ಕಳೆದ ಬಾರಿ ವಿಚಾರಣೆ ಹಂತದಲ್ಲಿ ಕೂಡ ಕೊಟ್ಟಿದ್ರು. ಒಬ್ಬ ಆರೋಪಿಗೆ ಅಪರಾಧಿಗೆ ಕೊಡುವಂತ ಮೂಲಭೂತ ಸೌಕರ್ಯ ಏನಿದೆ, ಕನಿಷ್ಠ ಸೌಲಭ್ಯ ಏನಿದೆ, ಅದನ್ನ ದರ್ಶನ್ಗೂ ಕೂಡ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿತ್ತು. ಆದ್ರೆ ಜೈಲಿನ ಅಧಿಕಾರಿಗಳು ಇದ್ಯಾವುದನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ಸಾಕಷ್ಟು ಆರೋಪವನ್ನ ಮಾಡಿದ್ರು. ಖುದ್ದು ದರ್ಶನ್ ಕೂಡ ನ್ಯಾಯಾಧೀಶರ ಮುಂದೆ ನಿಂತ್ಕೊಂಡು ಮಾತನಾಡುವಂತ ಸಂದರ್ಭದಲ್ಲಿ ವಿಷ ಕೊಟ್ಬಿಡಿ ಅಂತ ಹೇಳಿ ಕೂಡ ಸಾಕಷ್ಟು ಅವ್ರಿಗೆ ಆಗ್ತಿರುವಂತ ತೊಂದರೆ ಬಗ್ಗೆ ಮಾಹಿತಿನ ಕೂಡ ಕೊಟ್ಟಿದ್ರು. ಹೀಗಾಗಿ ಇವತ್ತು ಕೂಡ ಈ ಒಂದು ಮತ್ತೆ ಈ ವಾದವನ್ನ ಮಾಡುವಂತ ಚಾನ್ಸಸ್ ಇದೆ. ವಾದ ನಂತರ ಆದೇಶ ಕೂಡ ದರ್ಶನ್ಗೆ ಕನಿಷ್ಠ ಸೌಲಭ್ಯದ ಬಗ್ಗೆ ಕೂಡ ಆದೇಶ ಬರುವಂತ ಚಾನ್ಸಸ್ ಕೂಡ ಇರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.